ಪ್ರತಿಭಟನೆಯಿಂದ ದೇಶ ಉದ್ಧಾರ ಮಾಡೋದಲ್ಲ, ಪ್ರತಿಭಟನೆಯಿಂದ ಪ್ರಚಾರವನ್ನು ಗಿಟ್ಸ್ಕೊಳ್ಳೋದು. ನಾವು ಷಂಡ್ರಾಗಿ ಅದನ್ನು ನುಂಗ್ಕೊಳ್ತೇವೆ, ಗಂಟೆಗಟ್ಟಲೆ ನಿಲ್ತೇವೆ, ಅಲ್ಲಿ ಏನಾಗ್ತಾ ಇದೆ ಅಂತ ನೋಡುವುದಿಲ್ಲ, ಯಾವ ಬಡ್ಡಿ ಮಗ ಬಂದಿದ್ದಾನೆ ಅಂತ ನೋಡುವುದಿಲ್ಲ. ಇಲ್ಲೀಗ ಬಿಜೆಪಿ ಅಂತ ನೋಡ್ಬೇಕಾಗಿಲ್ಲ, ಕಾಂಗ್ರೆಸ್ ಅಂತ ನೋಡ್ಬೇಕಾಗಿಲ್ಲ, ಇನ್ನೊಂದು ಅಂತ ನೋಡ್ಬೇಕಾಗಿಲ್ಲ. ಕೇವಲ ಈ ರಾಜಕೀಯ ಪುಡಾರಿಗಳ ಅಟಾಟೋಪ. ನಾವು ಕೂಡ ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭದಲ್ಲಿ ಸಿಡಿತೇವೆ, ಪ್ರತಿಭಟಿಸ್ತೇವೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಳೆದ 2 ದಿನಗಳಲ್ಲಿ ಬಹುತೇಕವಾಗಿ ಒಂದು ವಿಡಿಯೋ ಅತ್ಯಂತ ವೈರಲ್ ಆಗಿದೆ. ಇಡೀ ದೇಶಾದ್ಯಂತ ಆ ಹೆಣ್ಣುಮಗಳ ಪ್ರತಿಭಟನೆಯ ಆಕ್ರೋಶದ ಬಗ್ಗೆ ಮಾತು, ಕತೆ, ಅಭಿನಂದನೆ, ಅದರ ಮಹಾಪುರವೇ ಹರಿದು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ನೀವು ಎಲ್ಲಿ ನೋಡಿದ್ರೂ ಈ ವಿಡಿಯೋಗಳೇ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಅದರ ಹಕ್ಕಿಕತ್ತೇನು ಅನ್ನೋದನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ನನಗೆ. ಯಾಕೆಂತಂದ್ರೆ ಈ ಘಟನೆ ಇದು ನಿತ್ಯ ನಿರಂತರವಾದ ಘಟನೆ. ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಆ ಹೊತ್ತಿನಲ್ಲಿ ಸಿಡಿಯಬಹುದಾದ ಆಕ್ರೋಶ, ವೇದನೆ, ಮುಗಿಬೀಳುವಂತ ಒಂದು ಸಿಟ್ಟು ಎಲ್ಲವೂ ಏಕ ಪ್ರಕಾರದಲ್ಲಿ ಒಳಗಿಂದ ದುಮ್ಮಿಕ್ಕಿ ಹರಿತವೆ. ಅದರ ಎಷ್ಟೋ ಸರಿ ಸಾರ್ವಜನಿಕ ಜೀವನದಲ್ಲಿ ನಮಗಾಗುವ ಅನ್ಯಾಯ, ಅಪಚಾರ, ಅವಮಾನ, ಅವ್ಯವಸ್ಥೆ, ತೊಂದರೆ, ತಾಪತ್ರಯ, ಅದು ಮೆಡಿಕಲ್ಗೆ ಸಂಬಂಧಪಟ್ಟದ್ದಿರಬಹುದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಿರಬಹುದು, ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ವಾಪಸ್ ಮನೆಗೆ ಕರ್ಕೊಂಬರುವಂತ ಕಥೆ ಇರಬಹುದು. ಎಂಥದ್ದೇ ಸಂದರ್ಭದಲ್ಲೂ ಕೂಡ ಅನಾವಶ್ಯಕವಾಗಿ ನಮ್ಮ ಕಣ್ಣೆದುರು ಸಾರ್ವಜನಿಕ ಜೀವನದಲ್ಲಿ ಒದಗುವಂತ ಇಂಥ ಘಟನೆಗಳಿಗೆ ನಾವು ಆಕ್ರೋಶಗೊಳ್ತೇವೆ, ಪ್ರತಿಭಟಿಸಬೇಕು ಅಂತ, ದನಿ ಎತ್ತಬೇಕು ಅಂತ ಅಂದುಕೊಳ್ತೇವೆ. ಆದರೆ ಯಾವ್ಯಾವುದೋ ಕಾರಣದಿಂದ ಮುಜುಗರ, ಸಾರ್ವಜನಿಕವಾಗಿ ಎಲ್ಲರೂ ನಮ್ಮನ್ನೇ ನೋಡ್ಬಿಡ್ತಾರೆ, ನಾಳೆ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ಬೋದು, ಯಾವುದೋ ಪ್ರಭಾವಿ ವ್ಯಕ್ತಿಯೊಟ್ಟಿಗೆ ನಾವು ತಾಂಟಿದ್ರೆ ಅದು ಇನ್ಯಾವ್ಯಾವುದೋ ರೀತಿಯ ಹಂತಕ್ಕೆ ಹೋಗ್ಬಿಡ್ಬೋದು. ಹಾಗಾಗಿ ಸಾವಿರಾರು ಜನವೇ ನಿಂತಿದ್ದಾರೆ, ನಾವು ಯಾಕೆ ಮಾತಾಡೋಣ, ನಾವೊಬ್ಬರು ಯಾಕೆ ಹೀರೋ ಆಗ್ಲಿಕ್ಕೆ ಹೋಗ್ಬೇಕು, ಇದರ ಪರಿಣಾಮವನ್ನ ನಾವು ಯಾಕೆ ಎದುರಿಸ್ಬೇಕು, ಇಂಥ ನಮ್ಮದೇ ಆದಂಥ ತರ್ಕ, ಜಜ್ಮೆಂಟು ಇವೆಲ್ಲವನ್ನ ಒಂದು 10 ನಿಮಿಷವೋ ಅರ್ಧ ಗಂಟೆಯಲ್ಲೋ ನಮ್ಮೊಳಗೆ ಮತಿಸಿ ಕೊನೆಗೂ ನಾವು ಪ್ರತಿಭಟಿಸಿದೇನೆ ಅಲ್ಲಿರುವ ಎಲ್ಲ ಷಂಡರ ಹಾಗೆ ನಾವು ಕೂತಿರ್ತೇವೆ, ಮೌನ ವಹಿಸ್ತೇವೆ, ಗಂಟೆ ಗಟ್ಲೆ ಆ ಎಲ್ಲ ಪ್ರೊಪಗಾಂಡಗಳನ್ನ ನೋಡ್ತಾ ಇರ್ತೇವೆ. ದಯವಿಟ್ಟು ಈ ವಿಡಿಯೋವನ್ನೊಮ್ಮೆ ನೋಡ್ಬಿಡಿ. ನಾನು ಯಾಕೆ ಮಾತಾಡಿದೆ ಮತ್ತೆ ನಾವು ಯಾಕೆ ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ನಮ್ಮ ಕಣ್ಣೆದುರು ಎಂಥದ್ದೇ ಅನಾಹುತಕಾರಿಯಾದಂಥ ಘಟನೆ ನಡೆದ್ರೂ ಕೂಡ ನಾವು ಯಾಕೆ ಪ್ರತಿಭಟಿಸುವುದಿಲ್ಲ. ಈ ರಾಜಕೀಯ ಪುಡಾರಿಗಳಿಗೆ, ಈ ಸಚಿವರುಗಳಿಗೆ, ಈ ಪೊಲೀಸರುಗಳಿಗೆ ಯಾಕೆ ನಾವು ಅನಾವಶ್ಯಕವಾಗಿ ಹೆದರಿ ಮುದುಡಿ ನಮಗಾಗುವ ಅನ್ಯಾಯವನ್ನ ಔಡುಗಚ್ಚಿ ನಾವು ಯಾಕೆ ಸಹಿಸ್ತೇವೆ. ಅಂಥದ್ರ ಮಧ್ಯೆ ಈ ಮಹಿಳೆ ಏಕಾಂಗಿಯಾಗಿ ಸುನಾಮಿಯ ರೀತಿಯಲ್ಲಿ ಅಲ್ಲಿ ನೆರೆದಿರುವ ಸಾವಿರಾರು ಜನರ ಮಧ್ಯೆ ತನ್ನ ಕಂಠದ ಮೂಲಕ ಅಬ್ಬರಿಸಿದ ರೀತಿ ಇದೆಯಲ್ಲ, ಇದು ಸಾರ್ವಜನಿಕರ ಒಡಲಿನ ಅಗ್ನಿ ಪರ್ವತದ ಸಿಡಿತ. ನೆನಪಿಡಿ. ಆ ಕಾರಣಕ್ಕಾಗಿ ಈ ವಿಡಿಯೋ ಕಳೆದ 2 ದಿನಗಳಲ್ಲಿ ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಛೀ ಥೂ ಅಂತ ಈ ವ್ಯವಸ್ಥೆಗೂ, ಈ ರಾಜಕೀಯ ಪುಡಾರಿಗಳಿಗೂ, ಈ ಪೊಲೀಸರಿಗೂ ಜನ ಉಗಿತಾ ಇದ್ದಾರೆ. ಯಾಕೆ, ಏನು, ಎಲ್ಲಿ, ಹೇಗೆ ಇವೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಆ ವಿಡಿಯೋವನ್ನೊಮ್ಮೆ ನೋಡಿ. मैं इस रोड पर 1 घंटे से ज्यादा खड़ी हूँ। मैदान में जाके बोलिए ट्रैफिक को रोकते नहीं। ओके, get out of here. Did you not understand? Did you not understand?
No, what is wrong with you? There are hundreds of people waiting. There is an empty ground there. There is an empty ground. Yes. Get out of here. मेरे से कोई बात नहीं करेगा. यहाँ से इस ट्रैफिक को हटाओ. Shut up. मुझे प्रॉब्लम है कि मैं इस रोड पर 1 घंटे से ज्यादा खड़ी हूँ. क्यों खड़ी हूँ? Today, now I'll send all of these videos straight to the news channel, okay? And if you think it's a joke, you watch. Simple. ನೋಡಿ, ಆ ಮಹಿಳೆಯ ಅಬ್ಬರಿಸುವ ರೀತಿ ನೋಡಿದ್ರಲ್ಲ, ಶಟ್ ಅಪ್ ಅಂತಾಳೆ, ಗೆಟ್ ಔಟ್ ಅಂತಾಳೆ. ನಿಮಗೆ ಸಾರ್ವಜನಿಕರ ಬಗ್ಗೆ ಕನಿಷ್ಠವಾದಂತ ಕಾಳಜಿ ಆದರೂ ಇದೆಯಾ ಅಂತ ಕೇಳ್ತಾಳೆ. ಒಂದು ಸಿನಿಮಾದ ನಾಯಕಿಯ ಹಾಗೆ, ನಾಯಕನ ಹಾಗೆ, ಅಥವಾ ಸಿನಿಮಾದ ದೃಶ್ಯದ ಹಾಗೆ ನಿಮ್ಮ ಕಣ್ಣೆದುರು ಘಟಿಸಿದಂತ ಘಟನೆ ಇದು. ನೋಡಿದ್ರಲ್ಲ, ಹಾಗಾದ್ರೆ ಏನಿದು? ಯಾಕಾಗಿ ಹೀಗಾಗಿ ಈ ಮಹಿಳೆ ಅಷ್ಟರ ಮಟ್ಟಿಗೆ ಆಕ್ರೋಶಭರಿತಳಾಗಿ ಅಲ್ಲಿರುವ ಗಣ್ಯರನ್ನು ಕೇರ್ ಮಾಡ್ತಾ ಇಲ್ಲ, ಪೊಲೀಸ್ ಅಧಿಕಾರಿಗಳನ್ನು ಕೇರ್ ಮಾಡ್ತಾ ಇಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ಎದೆಗೆ ಎದೆ ಕೊಟ್ಟು ಶಟ್ ಅಪ್ ಯುವರ್ ಮೌತ್ ಅಂತ ಹೇಳ್ತಾ ಇದ್ದಾಳೆ. ಏನಿದು? ಏನಕ್ಕಾಯ್ತು ಇದು? ಈಗ ಈ ವಿಡಿಯೋದ ಹಿಂದಿರುವ ಕಾರಣಗಳೇನು? ಇವೆಲ್ಲವನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲು ಹಾಕಿ. ನೋಡಿ, ಇತ್ತೀಚೆಗೆ ನಿಮಗೆ ತಿಳಿದ ಹಾಗೆ ಸಂಸತ್ತಿನಲ್ಲಿ ಮಹಿಳಾ ಮೀಸಲು ಬಿಲ್ ಫೇಲ್ ಆಯಿತು, ಸೋತಿತ್ತು. ಆವಾಗ ಬಿಜೆಪಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ. ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡಬೇಕು. ಆ ಪ್ರತಿಭಟನೆ ಈಗ ಆಗ್ತಾ ಇದೆ. ಅಂಥದ್ದೇ ಒಂದು ಪ್ರತಿಭಟನೆ ಈ ಘಟನೆಯ ವಿಡಿಯೋ. ಮುಂಬೈ, ಮಹಾರಾಷ್ಟ್ರದ ಮುಂಬೈನ ವರ್ಲಿಯಲ್ಲಿ ನಡೆದಂತ ಘಟನೆ ಇದು. ಪ್ರತಿಭಟನೆ ಮಾಡುವುದು ತಪ್ಪೋ? ಹಾಗಾದರೆ ಇಲ್ಲ, ನಮಗೆ ಸಾಂವಿಧಾನಿಕವಾಗಿ ದಕ್ಕಿದ ಒಂದು ಹಕ್ಕದು. ಆದರೆ ಪ್ರತಿಭಟನೆಯನ್ನು ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಇವೆಲ್ಲದರ ಪ್ರಜ್ಞೆ ಇದ್ದಾಗ ಇಂಥ ಘಟನೆ ನಡೆಯುವುದಿಲ್ಲ. ಆ ಪ್ರಜ್ಞೆ ಇಲ್ಲದ ಇದ್ದಾಗ ಇಂಥ ಘಟನೆ ನಡೆಯುತ್ತದೆ. ಮಾತೆತ್ತಿದ್ರೆ ಈ ರಾಜಕೀಯ ಪುಡಾರಿಗಳು ಏನ್ ಹೇಳ್ತಾರೆ? ಜನರಿಗಾಗಿ, ಜನರ ಹಿತಕ್ಕಾಗಿ ನಾವು ಜನರ ಸೇವೆ ಮಾಡ್ತಾ ಇದ್ದೇವೆ, ನಾವು ಇಷ್ಟೆಲ್ಲ ಮಾಡ್ತಾ ಇರುವಂತದ್ದೇ ನಿಮಗಾಗಿ. ಅದರಲ್ಲೂ ಈಗ ಮಹಿಳಾ ಮೀಸಲು ಬಿಲ್ಲಿನ ಒಂದು ಸೋಲು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಮಹಿಳೆಯರ ಬಗ್ಗೆ ಇರುವ ಅವಜ್ಞೆ ಮತ್ತು ಅವರ ಬಗ್ಗೆ ಇರುವಂತ ಒಂದು ಮನೋಭಾವದ ಸೂಚನೆ. ಆದ್ರಿಂದ ನಾವು ಮಹಿಳೆಯ ಪರವಾಗಿ ಈ ಹೋರಾಟವನ್ನ ದೇಶಾದ್ಯಂತ ಮಾಡ್ತಾ ಇದ್ದೇವೆ ಅಂತ ಬಿಜೆಪಿ ಅವರು ಹೇಳಬಹುದು. ಈಗ ಮಹಿಳೆಯೇ ಪ್ರತಿಭಟನೆ ಆಕ್ರೋಶಭರಿತಳಾಗಿ ಆ ಪ್ರತಿಭಟನೆಯ ವಿರುದ್ಧವಾಗಿ ಮಾತಾಡೋದ್ರಿಂದ ಮಹಿಳೆಯರಿಗಾಗಿ ನಾವು ಇಲ್ಲಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ರೆ ಮಹಿಳೆಯೇ ಬಂದು ಕ್ಯಾಕರ್ಸ್ ಮುಖಕ್ಕೆ ಉಗಿದ್ಲಲ್ಲ ಅಂತ ಅನಿಸ್ಬಹುದು. ಆದ್ರೆ ಕಥೆ ಇದಲ್ಲ, ಮರ್ಮ ಇದಲ್ಲ, ವಿಷಯ ಅದಲ್ಲ. ನೋಡಿ, ವರ್ಲಿ ಮುಂಬೈಯನ್ನ ನೋಡಿದವರಿಗೆ, ಮುಂಬೈಯಲ್ಲಿ ಬದುಕಿದವರಿಗೆ, ಮುಂಬೈಗೆ ಹೋಗಿ ಬಂದವರಿಗೆ ವರ್ಲಿ ಎಂಥ ಬ್ಯುಸಿಯೆಸ್ಟ್ ಒಂದು ಪ್ರದೇಶ ಅಂತ ಅರ್ಥ ಆಗತ್ತೆ. ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತವೆ, ಸಿಕ್ಕಾಪಟ್ಟೆ ಗಜಿಬಿಜಿ. ಅಂಥ ಸಂದರ್ಭದಲ್ಲಿ ಅಂಥ ಒಂದರಲ್ಲೂ ಪೀಕ್ ಅವರ್ಸ್, ಶಾಲೆಗೆ ಹೋದ ಮಕ್ಕಳನ್ನ ವಾಪಸ್ ತರುವಂಥದ್ದು, ಮಾರ್ಕೆಟಿಗೆ ಹೋಗುವವರು, ಬರುವವರು, ಯಾವ್ಯಾವುದೋ ಕೆಲಸಕ್ಕೆ ಹೋಗುವವರು, ಆಸ್ಪತ್ರೆಗೆ ಹೋಗುವವರು, ಹೀಗೆ ಅಲ್ಲಿ ಗಿಜಿ 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 ಅಂತ ಇರುವಂತ ಒಂದು ಸ್ಟ್ರೀಟ್, ಅದು ರೋಡ್. ಅದು ಆ ರೋಡನ್ನ ಬ್ಲಾಕ್ ಮಾಡಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಈ ಮಹಿಳೆ ಅಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಕಾದಿದ್ದಾಳೆ. ಆಮೇಲೆ ಈಗ ನಿಮ್ಗೆ ಅನಿಸ್ಬೋದು, ಇಲ್ಲಿ ಈಗ ಕರ್ನಾಟಕದ ಬೆಂಗಳೂರಿನಲ್ಲಿ ಕೂಡ ರಾಜ್ಯದ ಸರ್ಕಾರ, ಹವಾಮಾನ ಇಲಾಖೆ, ಆರೋಗ್ಯ ಇಲಾಖೆ ಏನ್ ಹೇಳ್ತಾ ಇದೆ? ಮಧ್ಯಾಹ್ನ 1 ಗಂಟೆಯವರೆಗೆ ಯಾರು ಹೊರಗೆ ಬರಬೇಡಿ. ಅದರಲ್ಲೂ ಮಕ್ಕಳು ಮತ್ತು ಮಧ್ಯ ವಯಸ್ಸನ್ನ ದಾಟಿದವರು, ಅದರಲ್ಲೂ ಮುದುಕರು, 60ರ ಮೇಲ್ಪಟ್ಟವರು ದಯವಿಟ್ಟು ಹೊರಗೆ ಬರಬೇಡಿ.
AC ಇಲ್ಲದೆ ಇದ್ರೆ ಬಟ್ಟೆಯನ್ನ ನೀರೆಲ್ಲ ಹಾಕಿ ಮೈ ಮೇಲೆ ಹೊದ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಷ್ಟರ ಮಟ್ಟಿಗೆ ಬಿಸಿಲ ಧಗೆ, ಬಿಸಿಲ ದಾಹ, ಬಿಸಿಲ ಬೇಗೆ ಮನುಷ್ಯರನ್ನ ಕಾಡ್ತಾ ಇದೆ. ಸಮುದ್ರ ತಟದಲ್ಲಿರುವಂತ ಮುಂಬೈನ ಪರಿಸ್ಥಿತಿ ಇನ್ನೇನಾಗಿರಬಹುದು ಲೆಕ್ಕ ಹಾಕಿ. ಅಂತ ಸಂದರ್ಭದಲ್ಲಿ 1.5-2 ಗಂಟೆಗಳ ಕಾಲ ಅಲ್ಲಿ ರೋಡ್ ಬ್ಲಾಕ್ ಮಾಡಲಾಗಿದೆ. ಆ ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ, ಮಾಧ್ಯಮದವರು ಭಾಗವಹಿಸಿದ್ದಾರೆ, ಅಲ್ಲಿ ವಿಡಿಯೋ ಶೂಟ್ ಆಗ್ತಾ ಇದೆ, ಫೋಟೋ ಶೂಟ್ ಆಗ್ತಾ ಇದೆ, ಅಲ್ಲಿ ಯಾವುದೋ ಸಾರ್ವಜನಿಕರ ಒಂದು ಮಧ್ಯೆ ನಿಂತು ಮಾತಾಡ್ತಾ ಇದ್ದಾರೆ, ಇವೆಲ್ಲವೂ ನಡೀತಾ ಇದೆ. ಇದರ ಮಧ್ಯೆ ನೋಡಿ 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 ಈ ಮಹಿಳೆ ಮಗನನ್ನ ಶಾಲೆಯಿಂದ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೊರಟಂತ ಮಹಿಳೆ. ಆ ಮಗು ಅಳ್ತಾ ಇದೆ, ಆ ಮಗು ಅಲ್ಲಿ ನಿದ್ದೆ ಬರ್ತಾ ಇದೆ, ಆ ಮಗು ಹತಾಶಳಾಗಿದ್ದಾಳೆ, ಮನೆಗೆ ಹೋಗುವಂತ ಒತ್ತಾಯ ಮಾಡಿ ಅಳ್ತಾ ಇದ್ದಾಳೆ. ಬಿಸಿಲ ಜಳ, ಅನ್ಕಾನ್ಶಿಯಸ್ ಆಗುವ ಹಂತ. ಅಂತ ಸಂದರ್ಭದಲ್ಲಿ ಬಂದು ಈ ಮಹಿಳೆ ಶೌಟ್ ಮಾಡಿದಾಳೆ. ನೀವು ನೋಡ್ತಿರಲ್ಲ ಎಷ್ಟೋ ಸಾರಿ ಟ್ರಾಫಿಕ್ ಅಲ್ಲಿ ಈ ದರಿದ್ರ ಸಚಿವರುಗಳು, ಈ ಶಾಸಕರು ಅಥವಾ ಯಾವುದೋ ಮಂತ್ರಿ ಅವರ ಪಟಾಲಂ ಹೊರಟಿದೆ ಅಂತ ತಕ್ಷಣ ಟ್ರಾಫಿಕ್ ಬಂದ್ ಮಾಡುವಂಥದ್ದು. ಸಾರ್ವಜನಿಕರ ಮನೆ ಹಾಳಾಗೋಗ್ಲಿ, ಅವ್ರು ಬೇಕಾದ್ರೆ ಆಸ್ಪತ್ರೆ ಹೋಗೋರು ಆಂಬುಲೆನ್ಸ್ ಅಲ್ಲೇ ಸಾಯ್ಲಿ, ಶಾಲೆಯಿಂದ ಮಕ್ಕಳು ಕರ್ಕೊಂಡ್ಬರ್ಬೇಕಾದ್ರೆ ಆ ಮಕ್ಕಳು ಏನಾದ್ರು ನಿದ್ದೆ ಬಂದು ಸ್ಕೂಟ್ರಿಂದ ಕೆಳಗೆ ಬಿದ್ದು ಅನಾಹುತ ಆಗಲಿ, ದುಡಿದು ಹಸಿದು ಮನೆಗೆ ಹೋಗುವವನು ತಲೆ ಸುತ್ತು ಬೀಳ್ಲಿ, ಏನು ಬೇಕಾದ್ರೂ ಆದ್ರೂ ಇವರಿಗೆ ಚಿಂತೆ ಇಲ್ಲ. ಗಂಟೆಗಳ ಕಾಲ ರೋಡನ್ನ ಬ್ಲಾಕ್ ಮಾಡಿ ಇವರ ಪ್ರತಿಭಟನೆ, ಇವರ ಕಾರ್ಯಕ್ರಮ, ಇವರ ಮೋಜು ಮಸ್ತಿ. ಪ್ರತಿಭಟನೆಯಿಂದ ದೇಶ ಉದ್ಧಾರ ಮಾಡೋದಲ್ಲ, ಪ್ರತಿಭಟನೆಯಿಂದ ಪ್ರಚಾರವನ್ನ ಗಿಟ್ಸ್ಕೊಳ್ಳೋದು. ಇದೇ ವರ್ಲಿಯಲ್ಲಿ ನಡೀತಾ ಇದ್ದಂತ ಈ ಹೆಣ್ಮಗಳು ನೋಡ್ತಾ 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 ರೋಸಿದ್ ಯಾಕೆ ಅಂತಂದ್ರೆ, ಅಲ್ಲಿ ಪ್ರತಿಭಟನೆ ಮಾಡದಕ್ಕೆ ಬಂದಂತ ಮಹಿಳೆ ಗಿರೀಶ್ ಮಹಾಜನ್, ಬಿಜೆಪಿಯ ಮಹಾದೊಡ್ಡ ನಾಯಕ, ಹಿರಿಯ ಸಚಿವ, ಬಹಳ ಜನಪ್ರಿಯವಾದ ವ್ಯಕ್ತಿ. ಆ ವ್ಯಕ್ತಿಯೊಟ್ಟಿಗೆ ರೀಲ್ಸ್ ಅಂತೆ, ಅದಂತೆ ಇದಂತೆ, ಆ ಗಿರೀಶ್ ಮಹಾಜನ್ ಮಾಧ್ಯಮದವರೊಟ್ಟಿಗೆ ಮಾತಾಡುವಂತದಂತೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಜನ ಸಾಯ್ತಾ ಇದ್ದಾರೆ, ಅವರವರದೇ ಸಮಸ್ಯೆ, ಅವರವರದೇ ಪ್ರಾಬ್ಲಮ್, ಅವರ ಗೋಳು. ಆ ಬಿಸಿಲಲ್ಲಿ ಯಾರು ಕೇಳುವವರಿಲ್ಲ, ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ. ನನಗೆ ಯಾಕೆ, ಪ್ರಭಾವಿ ಸಚಿವರು ಬೇರೆ, ನಾವೇನೋ ಮಾತಾಡುದು. ಆದ್ರೂ ಸಾರ್ವಜನಿಕರು ಕೆಲವರಲ್ಲಿ ಅಲ್ಲಲ್ಲೇ ಹಿಡಿ ಶಾಪ ಆಗ್ತಾ ಇದ್ರು. ಯಾರು ಈ ಮಹಿಳೆಯ ಹಾಗೆ ಎದುರು ಬಂದು ಮಾತಾಡಿಲ್ಲ. ಸಹನೆಯ ಕಟ್ಟೆ ಒಡೆದು ಮಗು ಅಳ್ತಾ ಇರೋದು, ಮಗು ಅಲ್ಲಿ ಕುಸಿತಾ ಇರುವುದನ್ನ ನೋಡಲಾರದೆ ಆ ತಾಯಿ, ಆ ಹೆಣ್ಮಗಳು ಬಂದು ಅಬ್ಬರಿಸ್ತಾಳೆ ಅಂತಂದ್ರೆ ಅದು ಇನ್ನಿಲ್ಲದಂತೆ ಅಬ್ಬರಿಸ್ತಾಳೆ. ಗಿರೀಶ್ ಮಹಾಜನ್ಗೆ ಏನ್ ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಅವರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬೆರಳು ಹಿಡಿದು ಗೆಟ್ ಔಟ್ ಅಂತ ಹೇಳ್ತಾಳೆ. ಪೊಲೀಸರು ಬಂದು ಮಾತಾಡಿದ್ರೆ ಶಟಪ್ ಅಂತ ಹೇಳ್ತಾಳೆ. ಯಾಕೆಂತಂದ್ರೆ ಅವಳು ಹೇಳಿದ್ರಲ್ಲ ಅರ್ಥ ಇದೆ. ನಾವು ಸಾರ್ವಜನಿಕ ಜೀವನದಲ್ಲಿ ನಾವು ಇಂಥ ಅನ್ಯಾಯವನ್ನ ಸಹಿಸಿಯೇ ಈ ದೇಶದಲ್ಲಿ 78 ವರ್ಷ ಇಂಥ ದರಿದ್ರ ರಾಜಕಾರಣಿಗಳು ನಮ್ಮ ಮೇಲೆ ಸವಾರಿ ಮಾಡ್ತಾ ಇರುವಂತದ್ದು. ಅವಳು ಕೇಳ್ತಾಳೆ, ಮೈದಾನ ಇದೆ ಅಲ್ಲಿ, ಪಾರ್ಕ್ ಇದೆ ಅಲ್ಲಿ, ನಿಮ್ಮ ಪ್ರತಿಭಟನೆಯನ್ನು ಅಲ್ಲಿ ಮಾಡಿ, ಹೋಗಿ ಅಲ್ಲಿ ಕೂಗಾಡಿ ಕಿರ್ಚಾಡಿ. ಇಲ್ಲಿ ಟ್ರಾಫಿಕ್ ಅನ್ನ ಬಂದ್ ಮಾಡ್ಲಿಕ್ಕೆ ಹೇಳಿದವ್ರು ಯಾರು? ನಿಮ್ಗೆ ರೋಡ್ ಅನ್ನ ಬಂದ್ ಮಾಡ್ಲಿಕ್ಕೆ ಹೇಳಿದವ್ರು ಯಾರು? ಸಾರ್ವಜನಿಕ ಜೀವನದ ಬಗ್ಗೆ ನಿಮಗೆ ಕನಿಷ್ಠ ಆದ್ರೂ ಕಾಳಜಿ ಇದೆಯಾ? ಯಾರಿದ್ರೆ ಜವಾಬ್ದಾರಿ ವಹಿಸ್ಕೊಳ್ತೀರಿ? ಅವರ ಪ್ರಶ್ನೆ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ನಮ್ಮೆಲ್ಲರ ಸಾರ್ವಜನಿಕರ ಅಳಲು, ಅಹವಾಲು, ಆಕ್ರೋಶದ ಪ್ರಾತಿನಿಧಿಕ ಸ್ವರೂಪವಾಗಿ ಆ ಹೆಣ್ಮಗಳು ನಿಂತಿದ್ದಾಳೆ ಅನ್ನೋದು ಈ ದೇಶದ ಜನ ಇವತ್ತು ಆ ವಿಡಿಯೋಕ್ಕೆ ಪ್ರತಿಕ್ರಿಯೆಯನ್ನು ಹಾಕ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಪುಟಗೋಸಿ ರಾಜಕಾರಣಿಗಳು, ಇದು ಬಿಜೆಪಿ ಅಂತ ಭಾವಿಸ್ಬೇಡಿ. ಈಗ ಬಿಜೆಪಿ ಚುನಾವಣೆ ಸಂದರ್ಭ, ಬಿಜೆಪಿಯ ಪ್ರತಿಭಟನೆ, ಗಿರೀಶ್ ಮಹಾಜನ್ ಅಂತ ಹಿರಿಯ ನಾಯಕನಿಗೆ ಕರೆಸಿ ಥೂ ಅಂತ ಉಗಿದ್ಲು ಹೆಣ್ಮಗಳು ಅಂತ ಕಾಂಗ್ರೆಸ್ಸಿಗರು ಈಗ ಸಂಭ್ರಮಿಸಬಹುದು. ಆದ್ರೆ ಸಾರ್ವಜನಿಕ ಜೀವನಕ್ಕೆ ತಮ್ಮ ದರ್ಪ, ದುರಂಕಾರ, ತಮ್ಮ ಹಿಟ್ಲರ್ಗಿರಿ, ನಾವು ಭೂಲೋಕದಲ್ಲಿದ್ದವರಲ್ಲ, ನಾವೆಲ್ಲೋ ಇಂದ್ರಲೋಕದಿಂದ ಇಳಿದು ಬಂದವರು ಅನ್ನುವಂಥ ಆ ಭ್ರಮೆಯಲ್ಲಿ ಸಾರ್ವಜನಿಕರನ್ನ ಗೋಳು ಹೊಯ್ಕೊಳ್ಳೋದಿದೆಯಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡೋದಿದೆಯಲ್ಲ, ಸಾರ್ವಜನಿಕರ ಜೀವನದೊಟ್ಟಿಗೆ ಆಡುವ ಚೆಲ್ಲಾಟ ಇದೆಯಲ್ಲ, ಅದು ಮಿತಿ ಮೀರಿದೆ. ಆ ಮಿತಿ ಮೀರಿದ ಚೆಲ್ಲಾಟಕ್ಕೆ ಜನ ಸಿಡಿದ್ರೆ ಆಗ್ತಾರೆ, ಅದರಲ್ಲೂ ಒಬ್ಬ ಮಹಿಳೆ ಸಿಡಿದ್ರೆ ಏನಾಗುತ್ತೆ? ಇದು ಉದಾಹರಣೆ. ನಾವು ಷಂಡ್ರಾಗಿ ಅದನ್ನು ನುಂಗ್ಕೊಳ್ತೇವೆ.
ಗಂಟೆಗಟ್ಟಲೆ ನಿಲ್ತೇವೆ. ಅಲ್ಲಿ ಏನಾಗ್ತಾ ಇದೆ ಅಂತ ನೋಡುವುದಿಲ್ಲ, ಯಾವ ಬಡ್ಡಿ ಮಗ ಬಂದಿದ್ದಾನೆ ಅಂತ ನೋಡುವುದಿಲ್ಲ, ಯಾಕಾಗಿ ಪ್ರತಿಭಟನೆ ಆಗ್ತಾ ಇದೆ ಅಂತ ನೋಡುವುದಿಲ್ಲ. ಕಾದು 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 ಕೊನೆಗೂ ಒಂದು ಮೂತ್ರಶಂಕೆ ಇತ್ಯಾದಿ. ಈಗಂತೂ 4 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಈ ದೇಶದಲ್ಲಿ. ಸಾರ್ವಜನಿಕ ಜೀವನದಲ್ಲಿ, ರಸ್ತೆಯಲ್ಲಿ, ರೋಡಲ್ಲಿ ಗಂಟೆಗಟ್ಟಲೆ ಬ್ಲಾಕ್ ಆದಾಗ ಒಂದು ಮೂತ್ರಶಂಕೆ ಬಂದಂತ ಹಿರಿಯರು, ಮಕ್ಕಳು, ಮಧ್ಯವಯಸ್ಕರು, ಅವರ ಕಥೆ ಏನಾಗಬಹುದು? ಅಸೌಖ್ಯವಂತ ಹೇಳಿ ಆಸ್ಪತ್ರೆಗೆ ಹೋಗ್ಬೇಕಾದಂತ ಖಾಸಗಿ ವಾಹನದಲ್ಲೋ ಎಲ್ಲೋ ಬೈಕಲ್ಲೋ ಬಂದಂತ ಅಂಥವ್ರ ಕಥೆ ಏನಾಗಬಹುದು? ಅವೆಲ್ಲರ ಆಶೋತ್ತರದ ಆಕ್ರೋಶದ ಪ್ರತಿನಿಧಿಯಾಗಿ ಹೆಣ್ಮಗಳು ಮಾತಾಡಿದಾಳೆ. ಪ್ರತಿಭಟನೆಕಾರ ಮಹಿಳೆಯರಿಗೆ ಹೇಳಿದ್ಲು, ಈಗ ಹೋಗ್ತಿರೋ ಇಲ್ವಾ ನೀವು, ಗೆಟ್ ಔಟ್ ಫ್ರಮ್ ಹಿಯರ್ ನೌ ಅಂತ ಹೇಳಿದ್ಲು. ಇಡೀ ಮಾಬ್ ಅನ್ನ ಚದರಿಸಿದ್ಲು. ಪೊಲೀಸರಿಗೆ ಆವಾಗ ಅವಳು ಬಂದು ಎಚ್ಚರಿಸಿದ ಮೇಲೆ, ಓಹೋ ಹೌದಲ್ಲ, ಟ್ರಾಫಿಕ್ ಜಾಮ್ ಆಗಿದೆಯಲ್ಲ ಅಂತ ಜ್ಞಾನೋದಯ ಆಯ್ತು ನೋಡಿ. ಆವಾಗ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿ ಪ್ರಯತ್ನ ಮಾಡಿದ್ರು. ಗಿರೀಶ್ ಮಹಾಜನ್ ಆಯ್ತು 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 ಅಂತ ಹೇಳಿ ಹೋದ್ರು. ಇಷ್ಟೆಲ್ಲ ಆದ್ಮೇಲೆ ಗಿರೀಶ್ ಮಹಾಜನ್ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಅದನ್ನು ತೋರಿಸ್ತೇವೆ. ನಾನು 2-3 ಸಾರಿ ಸಾರಿ ಕೇಳಿದೆ. कहा है कि भाई चलो आपको तकलीफ हुई, मोर्चा और निकलता है, कोई आंदोलन होता है, तो आपने क्या आंदोलन आज ही देखा है क्या? आपने कितने बड़े आंदोलन देखे हैं? मैं नहीं समझता हूँ कि कोई कार्रवाई करना चाहिए. उनका ठीक है, उनका बच्चा स्कूल में था या क्या था मुझे पता नहीं. जिस भाषा में वो बोल रही थी बहुत गलत थी. उन्होंने बॉटल उठा के भी मोर्चा की तरफ फेंका है, लेकिन हमको उसमें कोई कार्रवाई नहीं करनी. उनका थोड़ा गुस्सा है, ठीक है, हमने भी समझ लिया. मैंने तो उनको सॉरी भी कहा 3-3 बार आपके सामने कि भाई गलती हो गई, हम 10 मिनट में रास्ता क्लियर करेंगे. ಆ ಹೆಣ್ಣುಮಗಳ ಹತ್ರ ಕ್ಷಮೆ ಕೇಳಿದ್ದೇನೆ. ಆದ್ರೆ ಆ ಹೆಣ್ಣುಮಗಳ ವರ್ತನೆ, ಹೆಣ್ಣುಮಗಳು ಕೈ ತೋರಿಸಿದ ರೀತಿ, ಹೆಣ್ಣುಮಗಳು ಬಳಸಿದ ಭಾಷೆ, ನೀರು ಬಾಟ್ಲು ಒಗದ್ಲು. ಇನ್ನೇನು ಮಾಡಬೇಕು? ಗಂಟೆಗಟ್ಲೆ ಕಾದು ಸುಸ್ತಾಗಿ ಹೈರಾಣಾದಂತ ಸಂದರ್ಭದಲ್ಲೂ ನಿಮ್ಮ ದಪ್ಪ ಚರ್ಮ ಎಚ್ಚರ ಆಗುದಿಲ್ಲ ಅಂತ ಆದ್ರೆ, ಸಾರ್ವಜನಿಕರ ಬಗ್ಗೆ ನಿಮಗೆ ಕನಿಕರವೂ ಇಲ್ಲ ಅಂತ ಆದ್ರೆ, ಕರ್ತವ್ಯ ಪ್ರಜ್ಞೆ ಬಿಡಿ, ಕನಿಕರವೂ ಇಲ್ಲ ಅಂತ ಆದ್ರೆ, ಕೊನೆಗೂ ಏನ್ ಮಾಡಬೇಕು ಸಾರ್ವಜನಿಕರು? ಅದನ್ನ ಹೆಣ್ಣುಮಗಳು ಮಾಡಿದ್ದಾಳೆ. ನೀವೀಗ ಕಾರ್ವಾಯಿ, ನಾವೇನೋ ಕಾನೂನು ಪ್ರಕಾರ ಕ್ರಮ ತಗೊಳ್ತೇನೆ ಅಂತ ಹೇಳ್ತಾ ಇದ್ದೀರಿ, ತಗೊಳ್ಳಿ. ಸಾರ್ವಜನಿಕರು ಯಾವ ರೀತಿ ನಿಮಗೆ ಉಗಿತಾರೆ, ಶಾಪ ಆಗ್ತಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ಪೊಲೀಸರು ಕಾಲರ್ ಹಿಡ್ದಿಲ್ಲಲ್ಲ, ಗಿರೀಶ್ ಮಹಾಜನ್ ಅನ್ನುವ ಸಚಿವನನ್ನ ಕಾಲರ್ ಹಿಡ್ದಿಲ್ಲಲ್ಲ. ನಾನು ಸಚಿವ ಅನ್ನುವ ಕಲ್ಪನೆ ಇಲ್ಲ. ಸಚಿವರಾಗಲಿ, ಅದರ ಪ್ರಧಾನಿ ಆಗಲಿ, ಇನ್ನೊಬ್ಬರಾಗಲ್ರಿ, ಸಾರ್ವಜನಿಕ ಜೀವನ ಅನ್ನೋದು ನಿಮ್ಮೆಲ್ಲರಿಗಿಂತ ದೊಡ್ಡದು. ಓಟಿನ ಕಾಲದಲ್ಲಿ ಹೋಗಿ ಕಾಲಿಡುದಿಲ್ವಾ, ಅಲ್ಲಿ ಕೈ ಇಡುದಿಲ್ವಾ, ಕೈ ಮುಗಿಯುವುದಿಲ್ವಾ? ಓಟು ಗಿಟ್ಟಿಸಿಕೊಂಡ ಮೇಲೆ ನೀವು ಶ್ರೇಷ್ಠರು, ಸಾರ್ವಜನಿಕರು ಕನಿಷ್ಠರು. ಈ ನಿಮ್ಮ ಪ್ರಜ್ಞೆಯ ಇಡೀ ಮುಖವಾಡವನ್ನ ಆ ಧೀರ ಮಹಿಳೆ ಕಳಚಿ ಬಿಸಾಡಿದಾಳೆ. ಇದು ಇಡೀ ಸಾರ್ವಜನಿಕರಿಗೆ ಒಂದು ಪಾಠ, ಇದು ನಮ್ಮಂತವರಿಗೂ ಒಂದು ಪಾಠ. ಇದು ನಾವು ಕೂಡ ಇಷ್ಟು ಇಮ್ಮೊಟ್ಟಿಗೆ ಮಾತಾಡುವವರಾದ್ರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇಂಥದ್ದು ಯಾವ್ದಾದ್ರು ಘಟನೆ ಆದಾಗ ನಾವು ಆ ಕ್ಷಣದಲ್ಲಿ ಪ್ರತಿಭಟಿಸ್ಲಿಕ್ಕೆ ಮುಂದಾಗುವುದಿಲ್ಲ. ಯಾಕೆಂತಂದ್ರೆ ಉಪದ್ವ್ಯಾಪ ಯಾಕೆ? ನಾಳೆ ಪೊಲೀಸು, ಆ ಸಚಿವರು, ಆ ಸಾರ್ವಜನಿಕರ ಮಧ್ಯೆ ಯಾವನೋ ಹುಚ್ಚ ನನ್ನ ಮಗ, ಯಾವ್ದೋ ಗಾಂಧಿ ದೊಡ್ಡ ಇದ್ರ ಹಾಗೆ ಕಿರ್ಚುತ್ತಾನೆ, ನಾವೆಲ್ಲ ಇಲ್ಲಿ ಕಾದಿಲ್ವಾ, ಇವನೊಬ್ಬರಿಗೆ ತ್ರಾಸಾದದ್ದು, ಕಷ್ಟ ಆದದ್ದು, ಈ ರೀತಿಯ ಮಾತುಗಳು ಬರ್ತವೆ. ಈಗ ನೋಡಿ, ಆ ಹೆಣ್ಣುಮಗಳ ಮೇಲೆ ಬಿಜೆಪಿ ವಿರೋಧಿ, ಮಹಿಳಾ ಮಸೀದಿಯ ವಿರೋಧಿ, ಅವಳು ಕಾಂಗ್ರೆಸ್ಸು, ಅವಳು ಎಡಪಂಥ, ಇವೆಲ್ಲವೂ ಬರುತ್ತೆ. ಆದ್ರೆ ನಾವು ಒಂದು ತಿಳ್ಕೋಬೇಕು, ಸಾರ್ವಜನಿಕರ ಸಹನೆಯ ಕಟ್ಟೆ ಒಡೆತಾ ಇದೆ ಈ ರಾಜಕೀಯ ಪುಡಾರಿಗಳ ದುರ್ವ್ಯವಹಾರಕ್ಕೆ ಅನ್ನೋದನ್ನ ಈ ಘಟನೆಯಿಂದ ಅರ್ಥ ಮಾಡ್ಕೋಬೇಕು. ಈ ಮಹಿಳೆ ನಮ್ಮ ಸಾರ್ವತ್ರಿಕವಾದಂತ ಧ್ವನಿಯ ಒಂದು ಸಂಕೇತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಷಂಡರ್ ಹಾಗೆ ಇಂಥ ಘಟನೆಗಳಲ್ಲಿ ತಲೆ ತಗ್ಗಿಸ್ಕೊಂಡು, ಕಿವಿಯಲ್ಲಿ ಮೊಬೈಲ್ ಹಾಕೊಂಡು, ಯಾವುದೋ ಸಿನಿಮಾದ ಎಂಥದೋ ಹಾಡು ನೋಡ್ತಾ ಅವರು ಮಾಡುವ ದರಿದ್ರ ಕೆಲಸಕ್ಕೆ ನಾವಿಲ್ಲಿ ಬಲಿಯಾಗಿ ನಿಂತಿರ್ತೇವಲ್ಲ, ನಮ್ಮಂತವರ ಷಂಡತನವನ್ನ ಜಾಗೃತಿಗೊಳಿಸ್ಲಿಕ್ಕೆ ಈ ಜಾಗೃತ ಮಹಿಳೆ ಈ ಕೆಲಸವನ್ನ ಮಾಡಿದ್ದಾಳೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ನಾವು ಕೂಡ ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭದಲ್ಲಿ ಸಿಡಿತೇವೆ, ಪ್ರತಿಭಟಿಸ್ತೇವೆ. ನ್ಯಾಯ ಅನ್ನೋದಿದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಿ ಪ್ರತಿಭಟಿಸ್ತೇವೆ, ಮಾತಾಡ್ತೇವೆ ಅಂತ ಆದ್ರೆ, ಯಾವರೇ ಇರ್ಲಿ, ಅಲ್ಲಿ DC ಇರ್ಲಿ, ಪೊಲೀಸ್ ಇರ್ಲಿ, ಸಚಿವರಿರ್ಲಿ, ಮಂತ್ರಿ ಇರ್ಲಿ, ಯಾರೇ ಇದ್ರೂ ಕೂಡ
ಸಾರ್ವಜನಿಕ ಜೀವನಕ್ಕೆ ಅವರಿಂದ ತೊಂದರೆ ಆಗ್ತದೆ ಅಂತಾದ್ರೆ ನಾವು ಅಲ್ಲಿ ಹೋಗಿ ಪ್ರತಿಭಟಿಸತಕ್ಕದ್ದು, ಪ್ರತಿಭಟಿಸಬೇಕು ಅನ್ನೋದಕ್ಕೆ ಈ ಮಹಿಳೆ ನಮಗೆ ಕಣ್ಣು ಬೆಳಕಾಗ್ತಾಳೆ, ಮಾದರಿ ಆಗ್ತಾಳೆ. ನಾವು ಈ ರೀತಿಯ ಸಹಿಸಿ 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 ಕೂತಿದ್ರಿಂದಲೇ ಇವ್ರದ್ದು ಜೀರೋ ಟ್ರಾಫಿಕ್, ಇವ್ರು ಮನೆಗೆ ಹೋಗ್ಲಿಕ್ಕೆ ಯಾರ್ದೋ ಸಂಬಂಧಿಕರ ಮದುವೆಗೆ ಹೋಗೋದಿದ್ರು ಅಲ್ಲಿ ಇವರಿಗೆ ಕಂಪ್ಲೀಟ್ ಆಗಿ ಟ್ರಾಫಿಕ್ ಅನ್ನ ಜಾಮ್ ಮಾಡಿ ಇವರು ಮಹಾ ಸಚಿವರು, ಮಂತ್ರಿಗಳು, ಶಾಸಕರು ಅಂತ ಹೇಳಿ ಇವ್ರದೊಂದು ಬೆಳಕಿನ ಬುರ್ಡೆ ಹಾಕೊಂಡು ಸೌಂಡ್ ಮಾಡಿಕೊಂಡು ಹೋಗುವ ಪರಿ ನೋಡ್ಬೇಕು. ಹಾಗಾಗಿ ಮಹಾರಾಷ್ಟ್ರದ ವರ್ಲಿಯಲ್ಲಿ ನಡೆದಂತ ಈ ಹೆಣ್ಮಗಳು ಈಗೇನಾದ್ರೂ ಇವರು ಕಾನೂನು ಗೀನೂನು ಅಂತೇಳಿ ಅವರಿಗೆ ಕಷ್ಟ ಗಿಷ್ಟ ಕೊಟ್ಟು ಅವಳ ಮೇಲೆ ಕೇಸಿಗೆ ಹಾಕಿ ಏನಾದ್ರೂ ಒಂದು ಮಾಡ್ಲಿಕ್ಕೆ ಹೋಗ್ಬೋದು. ಆದರೆ ನೆನಪಿಡಿ, ಆ ಹೆಣ್ಣು ಮಗಳ ಮೇಲೆ ಏನಾದ್ರೂ ಈ ರೀತಿಯ ಒಂದು ತಾನ್ ದೊಡ್ಡ ಸಚಿವ ಪೊಲೀಸರಿಗೆ ಅವಾಜ್ ಹಾಕಿದಾಳೆ, ಬೆರಳು ತೋರಿಸಿದಾಳೆ, ನೀರ್ ಬಾಟ್ಲು ಬಿಸಾಡಿದಾಳೆ ಅಂತ ಏನಾದ್ರೂ ಕೇಸ್ ಮಾಡ್ಲಿಕ್ಕೆ ಹೋದ್ರೆ ಇಡೀ ಬಿಜೆಪಿಗಷ್ಟೇ ಅಲ್ಲ, ಇದು ಸಾರ್ವಜನಿಕರ ಆಕ್ರೋಶಕ್ಕೆ ನೇರವಾಗಿ ಕಾರಣ ಆಗತ್ತೆ. ನೆನಪಿಡಿ, ಇಲ್ಲೀಗ ಬಿಜೆಪಿ ಅಂತ ನೋಡ್ಬೇಕಾಗಿಲ್ಲ, ಕಾಂಗ್ರೆಸ್ ಅಂತ ನೋಡ್ಬೇಕಾಗಿಲ್ಲ, ಇನ್ನೊಂದು ಅಂತ ನೋಡ್ಬೇಕಾಗಿಲ್ಲ. ಕೇವಲ ಈ ರಾಜಕೀಯ ಪುಡಾರಿಗಳ ಅಟಾಟೋಪ, ಅಹಂಕಾರ, ಟೇಕನ್ ಫಾರ್ ಗ್ರಾಂಟೆಡ್ ಸಾರ್ವಜನಿಕ ಜೀವನವನ್ನ, ಅದಕ್ಕೆ ಜನ ಎಷ್ಟು ರೋಸಿದ್ದಾರೆ, ರೊಚ್ಚಿಗೇಳ್ತಾರೆ ಅನ್ನೋದರ ಒಂದು ಸಣ್ಣ ಸೂಚನೆ ಇದೆ. ಹಾಗಾಗಿ ಆ ಹೆಣ್ಣುಮಗಳು ಮಾಡಿದಂತ ಕೆಲಸಕ್ಕೆ ಇಡೀ ದೇಶಾದ್ಯಂತ ಅಭಿನಂದನೆಗಳನ್ನ ಸುರಿಮಳೆ ಆಗ್ತಾ ಇದೆ. ಅವಳ ಕೆಲಸಕ್ಕೆ ಎಲ್ಲರೂ ಶ್ಲಾಘಿಸ್ತಾ ಇದ್ದಾರೆ. ಅವರು ಪ್ರತಿಭಟಿಸಿದ್ದು ನಮ್ಮ ಎದೆಯ ಒಳಗಡೆ ಬೆಂಕಿ ಹಾಗೆ ಹಲವು ಕಾಲದಿಂದ ಕುದಿತಾ ಇರುವಂತಹ ಕುದಿತದ ಒಂದು ಆಸ್ಫೋಟ ಅಂತ ನಾನು ಭಾವಿಸ್ತೇನೆ. ಮುಂದಿನ ತಲೆಮಾರು, ಯುವ ತಲೆಮಾರು ಇದೇ ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಆಗುವಂತ ಈ ದುರ್ವ್ಯವಹಾರಕ್ಕೆ, ದುರ್ವರ್ತನೆಗೆ, ಈ ಚಂಡಾಳರ ಈ ಪ್ರಚಾರದ ಗಿಮಿಕ್ಕಿಗೆ ಮಾಡುವಂಥ ಇಂಥ ಹಲ್ಕಾ ಕೆಲಸಕ್ಕೆ ಎಲ್ಲರೂ ಪ್ರತಿಭಟಿಸಬೇಕು, ಧ್ವನಿ ಎತ್ತಬೇಕು. ಅವಳ ಧ್ವನಿ ಎತ್ತಿದ ರೀತಿ ನೋಡಿ, ಅವಳ ಅಬ್ಬರಿಸಿದ ರೀತಿ ನೋಡಿ, ಅವಳು ಕೇಳಿದ ಪ್ರಶ್ನೆಗಳನ್ನು ನೋಡಿ, ಹೇಗೆ ಇಡೀದಾದಂತ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಟ್ರಾಫಿಕ್ ಕ್ಲಿಯರ್ ಆಯ್ತು. ಸತ್ಯಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಆ ಸತ್ಯ ಕೆನೆ ಕಟ್ಟಿ ಆಸ್ಫೋಟಗೊಂಡಾಗ ಈ ಹೆಣ್ಣು ಮಗಳ ಹಾಗೇನೆ ದುರ್ಗಾ ಮಾತೆ ಆಗಬೇಕಾಗತ್ತೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಏನಾಗ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ರಾಜಕಾರಣಿಗಳಿಗೆ ಇದೊಂದು ಪಾಠ ಆಗಿದ್ರೆ ಬಹಳ ಸಂತೋಷ. ಯಾಕೆಂತಂದ್ರೆ ಇಂಥ ಕೆಲಸವನ್ನ ಮಾಡಬೇಕಾದ್ರೆ ಸಾರ್ವಜನಿಕರಿದ್ದಾರೆ, ಅವರಿಗೆ ಸಮಸ್ಯೆ ಆಗತ್ತೆ. ಈಗ ಪೊಲೀಸ್ ಇಲಾಖೆ ಕೇಸನ್ನ ದಾಖಲಿಸಿಕೊಂಡು ಪ್ರತಿಭಟನೆಗೆ ಅವಕಾಶ ಕೊಟ್ಟಿದ್ದೆವು, ಆದರೆ ಕೆಲವು ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ. ಈಗ ಅರ್ಥ ಆಗುತ್ತೆ ಅವರಿಗೆ. ಆವಾಗ ಅವ್ರದೇ ಸರ್ಕಾರ, ಹಿರಿಯ ಸಚಿವರು ಮಾಡ್ಲಿ ಬಿಡಿ, 1-2 ಗಂಟೆ ಟ್ರಾಫಿಕ್ ಜಾಮ್ ಆದ್ರೆ ಏನು ಕಳ್ಕೊಳ್ಳೋದು, ಇಂಥ ಉಡಾಫೆ ಈ ಪೊಲೀಸರಿಗೆ ಕೂಡ. ನಾವು ನಮ್ಮನ್ನ ಎಚ್ಚರಕ್ಕೆ, ನಾವು ಸಾರ್ವಜನಿಕ ಜೀವನದಲ್ಲಿ ಆಗುವ ಅನ್ಯಾಯಕ್ಕೆ ಯಾವ ರೀತಿ ವರ್ತಿಸಬೇಕು ಅನ್ನೋದಕ್ಕೆ ಈ ಹೆಣ್ಣುಮಗಳು ನಮಗೆ ಒಂದು ಒಳ್ಳೆಯ ಪಾಠವನ್ನ ಮಾಡಿದ್ದಾಳೆ. ಆ ಹೆಣ್ಣುಮಗಳಿಗೆ ಅಭಿನಂದಿಸ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ತೆ ಪ್ರಿಯರೇ. ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.